ಅನೇಕ ಬಾರಿ ನಿಮ್ಮ ಮುಖಕ್ಕೆ ಮಸಿ ಬಳಿಯಬೇಕೆಂದು ಬಂದವರು ತಾವೇ ಮಸಿ ಕುಡಿಕೆಯಲ್ಲಿ ಬಿದ್ದು ಬಿಟ್ಟಿರುತ್ತಾರೆ. ನೀವು ಹಿಡಿದ ಪಥ ಬಿಡಬೇಡಿ ಅಷ್ಟೇ. ಆದರೆ ಗೌರವವನ್ನು ಗಳಿಸಲು ಕೆಲವೊಂದು ಚಿಕ್ಕ ನಿಯಮಗಳು. ನಿಮ್ಮನ್ನು ಗೌರವಿಸುವುದು. ನೀವು ಬೇಡವಾದ ಕಡೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳುವುದನ್ನು ನಿಲ್ಲಿಸಿ. ನಿಮ್ಮ ಉಪಸ್ಥಿತಿಯು ಒಂದು ಉಡುಗೊರೆ, ಮನವಿಯಲ್ಲ. ನಿಮ್ಮ ಮೌಲ್ಯವನ್ನು ತಿಳಿದುಕೊಳ್ಳಿ. ನೀವು ಇಡೀ ಟೇಬಲ್ಗೆ ಅರ್ಹರಾಗಿರುವಾಗ ಚಿಕ್ಕದಕ್ಕಾಗಿ ಎಂದಿಗೂ ತೃಪ್ತಿ ಪಡಬೇಡಿ. ಆಹಾರ, ಸಮಯ ಮತ್ತು ಪ್ರೀತಿಯಲ್ಲಿ ನಿಮ್ಮನ್ನು ನೀವು ತಿನ್ನುವುದಕ್ಕಿಂತ ಹೆಚ್ಚಾಗಿ ಇತರರಿಗೆ ನೀಡಬೇಡಿ. ನಿಮ್ಮ ಶಕ್ತಿಯನ್ನು ಪ್ರತಿಬಿಂಬಿಸಲು ಸಾಧ್ಯವಾಗದವರನ್ನು ಕತ್ತರಿಸಿ. ಕಂಪನಗಳು ಮಾತುಕತೆಗೆ ಒಳಪಡುವುದಿಲ್ಲ. ಅಸ್ತಿತ್ವವನ್ನು ಮರೆತ ಜನರನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ. ಕಣ್ಮರೆ ಒಂದು ಪ್ರತಿಕ್ರಿಯೆ, ಮುಂದುವರೆಯಿರಿ. ಇತರರು ನಿಮ್ಮ ಕಥೆಯನ್ನು ನಿಯಂತ್ರಿಸಲು ಎಂದಿಗೂ ಬಿಡಬೇಡಿ. ನಿಮ್ಮ ಸತ್ಯಕ್ಕೆ ಅವರ ಅನುಮೋದನೆ ಅಗತ್ಯವಿಲ್ಲ. ಇತರರ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ವದಂತಿಗಳಿಗೆ ಕಿವಿ ಕೊಡಬೇಡಿ. ಗಾಸಿಪ್ ಶಾಂತಿಯನ್ನು ಕೊಲ್ಲುತ್ತದೆ. ಒಂದು ಕಡೆಗಣಿಸಿದ ಸಂದೇಶ ಸಾಕು. 2 ಬಾರಿ ಕರೆ ಮಾಡಬೇಡಿ. ಹತಾಶೆ ಗೌರವವನ್ನು ಕೊಲ್ಲುತ್ತದೆ. ಅಧಿಕಾರದ ಸ್ಥಳದಿಂದ ಮಾತ್ರ ಉದಾರವಾಗಿರಿ, ಅಗತ್ಯದಿಂದಲ್ಲ. ಪ್ರೀತಿಸಲ್ಪಡಲು ಕೊಡುವುದು ಸ್ವಯಂ ದ್ರೋಹ. ನಿಮ್ಮನ್ನು ಆಹ್ವಾನಿಸದ ಸ್ಥಳಕ್ಕೆ ಹೋಗಬೇಡಿ. ಆತ್ಮಗೌರವವೇ ಅಂತಿಮ ಆತ್ಮರಕ್ಷಣೆ. ಅವರು ನಿಮ್ಮನ್ನು ಗೌರವಿಸಿದ್ರೆ ನೀವು ಗೌರವಿಸಿ. ಅವರು ನಿಮ್ಮೊಂದಿಗೆ ಅಗೌರವದಿಂದ ನಡೆದುಕೊಂಡರೆ ಆಗಲೂ ಗೌರವಿಸಿ. ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನೇಕೆ ಕಳೆದುಕೊಳ್ಳುತ್ತೀರಿ? ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡುತ್ತೆ. ತಾಳ್ಮೆ ಮತ್ತು ಧೈರ್ಯ ಬಿದ್ದ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತೆ. ಕಷ್ಟ ಕಾಲದಲ್ಲಿ ನಮ್ಮನ್ನು ನಗಿಸಿದವರನ್ನ, ನಮ್ಮನ್ನು ನೋಡಿ ನಕ್ಕವರನ್ನ ಯಾವತ್ತೂ ಮರೆಯಬಾರದು. ಒಬ್ಬರು ಬದುಕಿನಲ್ಲಿ ಭರವಸೆ ಮೂಡಿಸಿದರೆ ಇನ್ನೊಬ್ಬರು ಬದುಕುವ ಛಲ ಮೂಡಿಸಿರುತ್ತಾರೆ.